10 ಔಟ್ ಆಫ್ 10 ಸಖತ್ತಾಗಿದೆ. ಸೊ ವಡೆನೂ ಅಷ್ಟೇ 10 ಔಟ್ ಆಫ್ 10 ಸಖತ್ತಾಗಿದೆ. ಸುಮಾರು ಜನ ಎಂಪ್ಲಾಯೀಸ್ ನೈಟ್ ಶಿಫ್ಟ್ ಯಾರು ಮಾಡ್ಕೊಂಡು ಬರ್ತಾರೆ ಅವ್ರಿಗೆ ಎಲ್ರಿಗೂ ತುಂಬ ಅನುಕೂಲವಾಗಿ ಮಾಡಿಕೊಡ್ತಾರೆ. ಎಲ್ರಿಗೂ ನಮಸ್ಕಾರ, ಅನೀಶ್ ಮುನ್ನ ಬ್ಲಾಗ್ಸ್ಗೆ ಎಲ್ರಿಗೂ ಸ್ವಾಗತ ಹೇಳ್ತಾ. ಸೊ ಟೈಮ್ ಬಂದು ಇವಾಗ ಬೆಳಗಿನ ಜಾವ 3:30 ಆಗಿದೆ. ಸೊ ನಾನಿವತ್ತಿನ ಒಂದು ಅರ್ಲಿ ಮಾರ್ನಿಂಗ್ ವೆಜಿಟೇರಿಯನ್ ಹೋಟ್ಲಿಗೆ ಕರ್ಕೊಂಡ್ಬಂದಿದ್ದೀನಿ. ಸೊ ಇದು ನಮ್ಮ ಮೈಸೂರಿನ ಹಿನ್ಕಲ್ ಹತ್ರ ಲೊಕೇಟ್ ಆಗಿರೋದು. ಆಲ್ಮೋಸ್ಟ್ ನೀವು ಅರ್ಲಿ ಮಾರ್ನಿಂಗ್ ನಾನ್ ವೆಜಿಟೇರಿಯನ್ಸ್ ಹೋಟ್ಲ್ ಬಗ್ಗೆ ಕೇಳಿರ್ತೀರ. ಆ್ಯಂಡ್ ಇದು ನಮ್ಮ ಮೈಸೂರಲ್ಲಿರೋಂಥ ಅರ್ಲಿ ಮಾರ್ನಿಂಗ್ ವೆಜಿಟೇರಿಯನ್ ಹೋಟ್ಲು. ಸೊ ಆಲ್ಮೋಸ್ಟ್ ಟೈಮ್ ಇವಾಗ ನಾವಾಗಲೇ ಹೇಳಿದಂಗೆ 3:30 ಆಗಿದೆ. ಸೊ 4 ಗಂಟೆಗೆ ಓಪನ್ ಆಗುತ್ತಂತೆ. 4 ಗಂಟೆಗೆಲ್ಲ ಅದೇ ಹೋಟ್ಲು. ಸೊ ಹೋಟೆಲ್ ಹೆಸರು ಬಂದು ಶ್ರೀ ನಂಜುಂಡೇಶ್ವರ ಹೋಟೆಲ್ ಅಂತ. ಸೊ ಹೋಗೋಣ, ಇಲ್ಲಿ ಏನೆಲ್ಲ ಸ್ಪೆಷಲ್ ಐಟಮ್ ಸಿಗುತ್ತೆ. ಸೊ ಅರ್ಲಿ ಮಾರ್ನಿಂಗು. ಸೊ ಆಲ್ಮೋಸ್ಟು ವಾತಾವರಣ ಸ್ವಲ್ಪ ಚಳಿನೇ ಇದೆ. ಸೊ ಇಲ್ಲಿ ಏನೆಲ್ಲ ಐಟಮ್ ಸಿಗುತ್ತೆ. ಸೊ ಕಂಪ್ಲೀಟಾಗಿ ನಾನು ಟ್ರೈ ಮಾಡ್ತಾ ಹೆಂಗಿರುತ್ತೆ ನಿಮಗೂ ತಿಳಿಸ್ತೀನಿ. ಸೊ ಬನ್ನಿ ಹೋಗೋಣ. ಸೊ ನಮ್ಮ ಮೈಸೂರಿನ ಹಿನ್ಕಲ್ ಹತ್ರ ಲೊಕೇಟ್ ಆಗಿರೋಂಥ ಸೊ ಅರ್ಲಿ ಮಾರ್ನಿಂಗ್ ವೆಜಿಟೇರಿಯನ್ ಹೋಟೆಲ್ನ ನಾವು ಎಕ್ಸ್ಪ್ಲೋರ್ ಮಾಡೋಣ. ಸೊ ಬನ್ನಿ, ಇವಾಗ ತಾನೇ ಬಂದಿದ್ದೀನಿ ಹೋಟ್ಲ್ ಒಳಗಡೆ ಹೋಗೋಣ. ಸೊ ಇಲ್ಲಿ ಏನೆಲ್ಲ ಐಟಮ್ ಸಿಗುತ್ತೆ ನಾವು ಟ್ರೈ ಮಾಡೋಣ. ಸೊ ಬನ್ನಿ. ಬಂದಿದ್ದೀನಿ ಇವಾಗ. ಸೊ ಒಂದು ಕಡೆ ಪ್ರಿಪ್ರೇಷನ್ ನಡೀತಾ ಇದೆ. ಸೊ ನನ್ನ ಜೊತೆ ನಂಜುಂಡೇಶ್ವರ ಹೋಟೆಲ್ ಓನರ್ ಆದ ಮೋಹನ್ ಅವರು ಇದ್ದಾರೆ. ಅವ್ರನ್ನೇ ಮಾತಾಡ್ತಾನೆ. ಸರ್ ನಮಸ್ಕಾರ. ಸರ್ ಹೋಟ್ಲು ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯಿತು? ಹೋಟ್ಲು ಬಂದು ಭಾಳ ಹಳೆಯ ಕಾಲದ ಹೋಟ್ಲು. ಈಗ ಬಂದು ನಾವು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಕಂಪ್ನಿ ಸ್ವಲ್ಪ ಲಾಕ್ಡೌನ್ ಆಗಿದ್ದರಿಂದ ಕಾರಣ ನಾವು 10 ಇಯರ್ಸಿಂದ ಹೋಟ್ಲನ್ನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ. ಹಾಗೆಯೇ ನಡೀತಿದೆ. ಯಾವುದೇ ಹಬ್ಬ ಹರಿದಿನಗಳಲ್ಲಿ ಏನು ರಜೆ ಇಲ್ಲ. ಎನಿ ಟೈಮ್ ಎಲ್ಲ ಟೈಮಲ್ಲೂ ನಡೀತದೆ. ಈಗ ಬಂದು ಕಂಪ್ನಿ ಹುಡುಗರು IT ಕಂಪ್ನಿಗಳು ಮತ್ತು ಊಬರು, ಓಲೋ, ಆಟೋ ಇವರೆಲ್ಲ ಕ್ಯಾಬ್ನವರೆಲ್ಲ ನೈಟ್ ವರ್ಕ್ ಮಾಡೋದ್ರಿಂದ ಆ ಉದ್ದೇಶಕ್ಕೋಸ್ಕರ ನಾವು 2:30 ಗಂಟೆಗೆ ಬಂದು ಪ್ರಿಪೇರ್ 3:30 ಕಂಪ್ಲೀಟ್ ಆಯಿತು. 3:30ಯಿಂದ ಕಂಪ್ನಿ IT ಕಂಪ್ನಿ ಹುಡುಗರಿಗೆ ಮತ್ತು ಊಬರು ನಾವು ಇರಬಾರ್ದು ಅನ್ನೋ ಉದ್ದೇಶ. ಆಲ್ಮೋಸ್ಟ್ ಹೋಟ್ಲು ಸ್ಟಾರ್ಟ್ ಮಾಡಿ 10 ವರ್ಷ ಆಗಿದೆ ಅಂತೆ. ಸೊ ಪ್ರತಿಯೊಬ್ಬ ಎಂಪ್ಲಾಯಿ ಹೆಲ್ಪ್ ಆಗಬೇಕು ಅನ್ನೋದು ಇವರ ಇಂಟೆನ್ಷನು. ಸೊ 2:30ಗೆ ಆಲ್ಮೋಸ್ಟ್ 2:30ಗೆ ಪ್ರಿಪರೇಷನ್ ಶುರು ಮಾಡ್ತಾರಂತೆ. 2:30ಗೆಲ್ಲ ಕಂಪ್ಲೀಟ್ ಆಗಿ 4 ಗಂಟೆಗೆಲ್ಲ ಎಲ್ಲರೂ ಇಲ್ಲಿ ಒಂದು ಕಡೆ ಬಾತ್ ಪ್ರಿಪ್ರೇಷನ್ ನಡೀತಾ ಇದೆ. ಬಾತ್ ರೆಡಿ ಮಾಡ್ತಿದ್ದಾರೆ. ಸೊ ಇಲ್ಲೊಂದು ಕಡೆ ವಡೆ ಬಿಸಿ ವಡೆ ರೆಡಿ ಆಗಿದೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಪ್ರಿಪ್ರೇಷನ್ ಕಂಪ್ಲೀಟ್ ಆಗಿದೆ. ಆಲ್ಮೋಸ್ಟ್ 4 ಗಂಟೆಗೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಆಲ್ಮೋಸ್ಟ್ 4 ಕಾಲ ಪ್ರಿಪ್ರೇಷನ್ ಎಲ್ಲ ಮುಗಿಸಿ ಸೊ ಎಲ್ಲ ಐಟಮ್ಸು ತಂದಿದ್ದಾರೆ. ಸೊ ಕಂಪ್ಲೀಟ್ ಆಗಿ ನಾನು ಟ್ರೈ ಮಾಡ್ತೀನಿ, ಹೆಂಗಿರುತ್ತೇನೋ ಅಂತ ತಿಳಿಸ್ತೀನಿ. ಬಾತ್ ಪ್ರಿಪೇರ್ ಆಗ್ತಿದೆ. ಸೊ ಹೆಂಗಿರುತ್ತೇನೋ ನಾವು ಟೇಸ್ಟ್ ನೋಡೋಣ. ಸೊ ನೋಡ್ತಿದ್ರೆ ಒಂದು ಮಜಾ. ಸೊ ಆಲ್ಮೋಸ್ಟ್ ಬೆಳಗಿನ ಜಾವ. ಸೊ ಚಳಿ ಅಂತೂ ಒಂದು ನೆಕ್ಸ್ಟ್ ಲೆವೆಲ್ ಇದೆ. ಶಕೆ ಒಂದು ಕಡೆ ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೆ ಶಕೆ. ಸೊ ಬೆಳಗಿನ ಜಾವ ಚಳಿ. ಸೊ ಆ ವೆದರ್ಗೆ ಬಿಸಿ ತಿಂಡಿ. ಸೊ ಹೆಂಗಿರುತ್ತೆ ಏನೋ ಟ್ರೈ ಮಾಡಲ್ಲ. ಸೊ ಹೆಂಗಿದೆ ಏನೋ ಅಂತ ಟ್ರೈ ಮಾಡಿ ನಿಮಗೂ ತಿಳಿಸ್ತೀನಿ. ಸೊ ಎಕ್ಸಾಕ್ಟ್ ಲೊಕೇಶನ್ನ ಕಂಪ್ಲೀಟ್ ಡಿಸ್ಕ್ರಿಪ್ಷನ್ಗೆ ಕೊಟ್ಟಿರ್ತೀನಿ. ಸೊ ನೀವು ಮರಿದ ವಿಸಿಟ್ ಮಾಡಿ, ಹೇಗಿತ್ತು ಅಂತ ಮರಿದ ವಿಡಿಯೋ ಕಮೆಂಟ್ ಹಾಕಿ. ಸೊ ಒಂದು ಕಡೆ ಇಡ್ಲಿ ಪ್ರಿಪ್ರೇಷನ್ ನಡೀತೇವೆ. ಆ್ಯಂಡ್ ಒಳಗಡೆ ಆವಾಗಲೇ ತೋರಿಸಂಗೆ ಟೊಮೊಟೊ ಬಾತು ಪ್ರಿಪ್ರೇಷನ್ ನಡೀತಿದೆ. ಸೊ ಏನೆಲ್ಲ ಸಿಗುತ್ತೆ ನಾವು ಕಂಪ್ಲೀಟಾಗಿ ಟ್ರೈ ಮಾಡೋಣ. ಸೊ ಇವಾಗಲೇ ವಡೆ ಪ್ರಿಪ್ರೇಷನ್ ತೋರಿಸ್ದೆ. ಸೊ ಫೈನಲಿ ವಡೆ ರೆಡಿಯಾಗಿ ಬಂದಿದೆ. ಸೊ ನೋಡ್ಬೋದು. ಸೊ ಇವಾಗೆಲ್ಲ ಒಬ್ಬೊಬ್ಬರಾಗಿ ಬಂದಿದ್ದಾರೆ. ಸೊ ಇಡ್ಲಿ ರೆಡಿ ಇದೆ ಸದ್ಯಕ್ಕೆ. ಸೊ ಎಲ್ಲ ಇಡ್ಲಿ ತೊಗೊತಿದ್ದಾರೆ. ಸೊ ನಾನು ಇವಾಗ ಇಡ್ಲಿ ಟ್ರೈ ಮಾಡ್ತೀನಿ, ಹೆಂಗಿದೆ ಅಂತ ತಿಳಿಸ್ತೀನಿ ನಿಮಗೆ. ಚಟ್ಟೆ ಇಡ್ಲಿ ತೊಗೊಂಡಿದ್ದೀನಿ. ಸೊ ನಿಮಗೆ ಚಟ್ನಿ ಸಾಗುವೆಲ್ಲ ಇಟ್ಟಿರ್ತಾರೆ. ಸೊ ನಿಮ್ಗೆ ಎಷ್ಟು ಬೇಕು ಆರಾಮಾಗಿ ನೀವು ಹಾಕ್ಕೊಂಡು ತಿನ್ಬೋದು. ಸೊ ಬನ್ನಿ ಇವಾಗ ಬಿಸಿ ಸಾಗು ಹಾಕೋಣ. ಚಟ್ನಿನ ರೆಡಿ ಇದೆ. ಸೊ ಜೊತೆಗೆ ಇಡ್ಲಿ ಜೊತೆ ವಡೆ ಇದೆ ನನಗೆ. ಸೊ ಇಡ್ಲಿ ವಡೆ ಚಟ್ನಿ ಟ್ರೈ ಮಾಡೋಣ. ಸೊ ಟೇಸ್ಟ್ ನೋಡ್ತೀನಿ. ಬಿಸಿ ಇಡ್ಲಿ.
ಟೇಸ್ಟ್ ಅಂತೂ ಅಲ್ಟಿಮೇಟು. ಇಡ್ಲಿ ಅಂತೂ ಸಾಫ್ಟಾಗಿ ಸೊ ಕ್ರೇಜಿಯಾಗಿದೆ. ಸೊ ಇವಾಗ ವಡೆ ಟೇಸ್ಟ್ ಮಾಡೋಣ. ಸೊ ವಡೆ ಕ್ರಿಸ್ಪಿಯಾಗಿದೆ, ಬಿಸಿ ಬಿಸಿ ವಡೆ. ಚಟ್ನಿ ಹಾಕ್ಕೊಂಡು ವಡೆನೂ ಕ್ರಿಸ್ಪಿಯಾಗಿ ಅಲ್ಟಿಮೇಟ್ ಆಗಿದೆ. ಸೊ ಇಡ್ಲಿ ಅಂತೂ ಕ್ರೇಜಿಯಾಗಿದೆ. ಸೊ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಬಾತು ಪ್ರಿಪೇರ್ ಆಗುತ್ತೆ. ಸೊ ಅದನ್ನು ಟೇಸ್ಟ್ ಮಾಡೋಣ. ಒಬ್ಬೊಬ್ಬರಾಗಿ ಬರ್ತಿದ್ದಾರೆ. ಒಂದಷ್ಟು ಜನ ಮಾತಾಡೋ ಪ್ರಯತ್ನ ಮಾಡ್ತೀನಿ. ಸೊ ಅವ್ರಿಗೆ ಏನು ಇಷ್ಟ ಆಗಿದೆ ಅಲ್ಲಿ ಅಂತ. ಸೊ ಇಡ್ಲಿ ತೊಗೊಂಡಿದ್ದೆ ಯಾವಾಗಲೇ. ಸೊ ಒಂದು ಇಡ್ಲಿ ತಿಂದು ಮುಗಿಸಿ ಇನ್ನೊಂದು ತಗೊಂಡಿದ್ದೀನಿ ಇವಾಗ. ಸೊ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ. ತಿಂತಿದ್ರೆ ಮಜಾನೇ ಬೇರೆ. ಸೊ ಈ ವೆದರ್ಗೆ ಬಿಸಿ ಬಿಸಿ ಇಡ್ಲಿ, ವಡೆ, ಚಟ್ನಿ ಸೊ ಕ್ರೇಜಿಯಾಗಿದೆ ಎಕ್ಸ್ಪೀರಿಯನ್ಸ್ ಅಂತೂ. ಸೊ ನಾವಾಗಲೇ ಹೇಳಿದಂಗೆ ಸೊ ನೀವೆಲ್ಲ ಅರ್ಲಿ ಮಾರ್ನಿಂಗ್ ನಾನ್ ವೆಜಿಟೇರಿಯನ್ ಹೋಟ್ಲು ಕೇಳಿರ್ತೀರಾ. ಸೊ ಅದು ವಿಸಿಟ್ ಮಾಡಿರ್ತೀರಾ. ಸೊ ಇದು ನಮ್ಮ ಮೈಸೂರಲ್ಲಿರೋವಂಥ ಸೊ ಅರ್ಲಿ ಮಾರ್ನಿಂಗ್ ವೆಜಿಟೇರಿಯನ್ ಹೋಟ್ಲು. ಸೊ ಇಡ್ಲಿ ಸೊ 10/10 ಸಖತ್ತಾಗಿದೆ. ಸೊ ವಡೆನೂ ಅಷ್ಟೇ 10/10 ಸಖತ್ತಾಗಿದೆ. ಸೊ ನೆಕ್ಸ್ಟು ಸ್ವಲ್ಪ ಹೊತ್ತಲ್ಲೇ ಬಾತು ಪ್ರಿಪೇರ್ ಆಗುತ್ತೆ. ಸೊ ಅದನ್ನು ಹಾಕ್ಸ್ಕೊಂಡು ಅದನ್ನು ಟ್ರೈ ಮಾಡ್ತೀನಿ. ಸೊ ಹೆಂಗಿದೆ ಏನು ಅಂತ ತಿಳಿಸ್ತೀನಿ. ಸೊ ಎಕ್ಸಾಕ್ಟ್ ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ. ಸೊ ಟೈಮಿಂಗ್ಸು ಲೊಕೇಶನ್ ಕಂಪ್ಲೀಟ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಮಾಡಿದೆ ನೀವು ವಿಸಿಟ್ ಮಾಡಿ ಹೆಂಗಿದೆ ಅಂತ ಮಾಡಿ ಕಮೆಂಟ್ ಹಾಕಿ. ಮೋಸ್ಟ್ ಟೈಮ್ ಇವಾಗ ಹೆಚ್ಚು ಕಡಿಮೆ 4 ಗಂಟೆ ಹತ್ತಿರ ಆಗಿದೆ. ಸೊ ಆಲ್ಮೋಸ್ಟ್ ಅವ್ರು ಅವಾಗಲೇ ಹೇಳ್ದಂಗೆ 3:15ಗೆ ಕಂಪ್ಲೀಟ್ ಪ್ರಿಪ್ರೇಷನ್ ಮುಗಿಸಿ ಸೊ 3:45 4 ಗಂಟೆಯಿಂದ ಸೊ ಕಂಪ್ಲೀಟ್ ಎಲ್ಲ ಐಟಮ್ಸ್ ಅವೈಲೇಬಲ್ ಇರುತ್ತೆ ಅಂತ ಹೇಳಿದ್ರು. ಸೊ ಅವರು ಯಾವತ್ತೂ ರಜೆ ಇರಲ್ಲ. ಸೊ ವರ್ಷ ಪೂರ್ತಿ 365 ಡೇಸು ಓಪನ್ ಇರುತ್ತೆ ಅಂತ ಹೇಳಿದ್ರು. ಸೊ ಎನಿ ಟೈಮ್ ನೀವು ಬರ್ಬೋದು. ಇಲ್ಲಿ ಸಿಗೋವಂಥ ಐಟಮ್ಸ್ ಬಗ್ಗೆ ಹೇಳೋದಾದರೆ ಸೊ ಇಡ್ಲಿ, ಬಾತ್, ಹಾಗೆ ದೋಸೆ ಐಟಮ್ಸು, ಪೂರಿ ಎಲ್ಲ ಐಟಮ್ಸ್ ಸಿಗುತ್ತೆ ನಿಮಗೆ. ಸೊ ಏನು ಬೇಕಾದ್ರೂ ಟ್ರೈ ಮಾಡ್ಬೋದು. ಸೊ ಆಲ್ಮೋಸ್ಟ್ ಬೆಳಗ್ಗೆ 7 ಗಂಟೆ 8 ಗಂಟೆವರೆಗೂ ಇರುತ್ತೆ. ಸೊ ಬೆಳಗ್ಗೆ 3:30 4 ಗಂಟೆಗೆ ಶುರುವಾಗಿ ಸೊ ಆಲ್ಮೋಸ್ಟ್ 7 ಗಂಟೆ 8 ಗಂಟೆವರೆಗೂ ಇರುತ್ತೆ ಅಂತ ಹೋಟ್ಲು. ಸೊ ಎಲ್ಲ ಐಟಮ್ಸು ನಾನು ಟ್ರೈ ಮಾಡ್ತೀನಿ. ಸೊ ಸದ್ಯಕ್ಕೆ ಇಡ್ಲಿ ಟೇಸ್ಟ್ ಮಾಡ್ತಾ ಇದ್ದೀನಿ. ಸೊ ಇಡ್ಲಿ ಅಂತೂ ಚೆನ್ನಾಗಿದೆ. ಇವಾಗ ಫುಡ್ ಮಾಡೋಕ್ಕೆ ಪ್ರಿಪ್ರೇಷನ್ ನಡೀತಿದೆ. ಸೊ ವಡೆ ಟ್ರೈ ಮಾಡಿದೆ. ಸೊ ಅಲ್ಟಿಮೇಟ್ ಆಗಿತ್ತು. ಸೊ ನೆಕ್ಸ್ಟ್ ಇವಾಗ ಬಿಸಿ ಬಿಸಿ ಉದ್ನೋಡೆ ಟ್ರೈ ಮಾಡೋಣ. ಸೊ ಒಂದು ಕಡೆ ದೋಸೆನೂ ಪ್ರಿಪೇರ್ ಮಾಡ್ತಾಯಿದ್ದಾರೆ ನೋಡ್ಬೋದು. ಒಂದಷ್ಟು ಕಸ್ಟಮರ್ ರಿವ್ಯೂಸ್ ತೊಗೋತೀನಿ ಇವಾಗ. ಸೊ ನನ್ನ ಜೊತೆ ಮೊಹಮ್ಮದ್ ಅವರು ಇದ್ದಾರೆ. ಸೊ ನಮಸ್ಕಾರ ಮೊಹಮ್ಮದ್ ಅವರೇ. ನಮಸ್ಕಾರ. ಸೊ ನೀವು ರೆಗ್ಯುಲರ್ ಬರ್ತಾ ಇದ್ದೀರಾ ಹೋಟ್ಲಿಗೆ? ಹೌದು, ನಾವು ನೈಟ್ ಶಿಫ್ಟ್ ಮುಗಿಸಾದ್ಮೇಲೆ ಇಲ್ಲೇ ಬರೋದು ತಿಂಡಿಗೆ. ನಾವು ತುಂಬ ಚೆನ್ನಾಗಿ ನಮ್ಮನ್ನ ಬಡಿಸ್ತಾರೆ. ಓಕೆ. ದೋಸೆ ಇರ್ತದೆ, ಪೂರಿ ಮಾಡ್ಕೊಡ್ತಾರೆ, ಬಾತ್ ಇರ್ತದೆ, ಎಲ್ಲ ಐಟಮ್ ಎಲ್ಲ ಬಿಸಿ ಬಿಸಿ ಇರ್ತದೆ. ಓಕೆ. ತುಂಬಾ ಫ್ರೆಶ್ ಆಗಿರ್ತದೆ, ತಿನ್ಬೋದು. ಸೊ ನಿಮಗೆ ಬಹಳ ಚೆನ್ನಾಗಿರ್ತದೆ. ಸೊ ಈ ಹೋಟ್ಲಿಂದ ನಿಮ್ಗೊಂದು ಅವ್ರು ಅವಾಗಲೇ ಹೇಳಿದ್ರು ಮೇನ್ಲಿ ನಾವು ಫೋಕಸ್ ಮಾಡ್ತಾ ಇರೋದು ಎಂಪ್ಲಾಯೀಸ್ನ ಅಂತ. ಸೊ ಎಂಪ್ಲಾಯೀಸ್ ಹೆಲ್ಪ್ ಆಗುತ್ತೆ. ಸೊ ಓಲಾ ಡ್ರೈವರ್ಸ್, ಕ್ಯಾಬ್ ಡ್ರೈವರ್ಸ್ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ನಾವು ಈ ಹೋಟ್ಲನ್ನ ಆಲ್ಮೋಸ್ಟ್ 3:30 ಶುರು ಮಾಡ್ತೀವಿ, 4 ಗಂಟೆ ಬೆಳಗಿನ ಜಾವ ಅಂತ ಅವ್ರು ಅವಾಗಲೇ ಹೇಳಿದ್ರು. ಸೊ ನಿಮಗೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತಲೇ ಹೇಳ್ಬೋದಾ? ಹೌದು, ನಮ್ಗಂತೆಲ್ಲ ಸುಮಾರು ಜನ ಎಂಪ್ಲಾಯೀಸ್ ನೈಟ್ ಶಿಫ್ಟ್ ಯಾರು ಮಾಡ್ಕೊಂಡು ಬರ್ತಾರೆ ಓಕೆ. ಅವ್ರಿಗೆಲ್ರಿಗೂ ತುಂಬಾ ಅನುಕೂಲವಾಗಿ ಮಾಡ್ಕೊಡ್ತಾರೆ. ಓಕೆ. ಮತ್ತೆ ಏನೇ ಕೇಳಿದ್ರು ಸಹ ಸರ್ವಿಸ್ ಅಂತೂ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ. ಓಕೆ. ಅದ್ರಲ್ಲಿ 2 ಮಾತಿಲ್ಲ. ಓಕೆ. ಸೊ ನಾವು ಬಂದ ತಕ್ಷಣ ನೋಡಿದೆ, ಅವ್ರು ಬಂದ ತಕ್ಷಣ ಇವ್ರನ್ನ ಕರೆದು ಏನು ಬೇಕು ಅಂತ ಇಮಿಡಿಯೇಟ್ ಆಗಿ, ಕೆಲವರು ಆರ್ಡರ್ ಅಂತೂ ರೆಗ್ಯುಲರ್ ಗೊತ್ತಿರುತ್ತೆ. ಸೊ ಅದಕ್ಕೆ ತಕ್ಕಂತೆ ಅವ್ರು ಕೇಳೋದು ಇಲ್ಲ, ಇಮಿಡಿಯೇಟ್ ಅವರೇ ಕೊಡ್ತಾರೆ. ಹೌದು. ಸೊ ನೀವು ಏನು ಟ್ರೈ ಮಾಡಿದ್ರಿ ಇವಾಗ? ಸೊ ಏನಕ್ಕೆ? ಇವಾಗ ದೋಸೆ ತಗೊಂಡೆ. ಓಕೆ. ನೆಕ್ಸ್ಟ್ ಬಾತ್ ತುಂಬಾ ಚೆನ್ನಾಗಿರುತ್ತೆ. ಓಕೆ. ನಾನು ಬಾತ್ಗೆ ಕಾಯ್ತಾ ಇದ್ದೀನಿ. ಸೊ ನಾನು ಮೊಹಮ್ಮದ್ ಜೊತೆ ಒಟ್ಟಿಗೆ ಬಾತ್ ಟ್ರೈ ಮಾಡ್ತೀನಿ, ಹೆಂಗಿದೆ ಅಂತ ತಿಳಿಸ್ತೀನಿ. ಇನ್ನೂ ಒಂದಷ್ಟು ಜನ ಮಾತಾಡ್ತೀನಿ. ಸೊ ಅವರ ರಿವ್ಯೂನ ತಗೋತೀನಿ. ಸೊ ಥ್ಯಾಂಕ್ ಯು ಮೊಹಮ್ಮದ್ ಅವರ ಮಾತಾಡೋದಕ್ಕೆ. ಶರಣಾರ್ಥಿ. ರೆಡಿಯಾಗಿದೆ. ಸೈಡ್ಗೆ ಹಾಕ್ತಾ ಇದ್ದೀನಿ. ತೊಳಿ ಸರ್. ನೋಡಿ ಹಾಗೆ ಹಿಂಗೆ ಕೊಡ್ತಾರೆ. ನಮ್ಗೆ ಏನು ಬೇಕು ನಾವು ಹಾಕ್ಕೊಂಡು ಫ್ರೈ ಮಾಡ್ಬೋದು. ಸೊ ಅವಾಗಿಂದ ಕಾಯ್ತಿದೆ. ಬಾತ್ ನನ್ನ ಕೈ ತಲುಪಿದೆ. ಸೊ ಟೇಸ್ಟ್ ನೋಡೋಣ. ಸೊ ಅವಾಗಲೇ ಮಸಾಲೆ ವಡೆ ಟ್ರೈ ಮಾಡಿದ್ದೆ. ಇವಾಗ ಉದ್ನೋಡನ್ನು ರೆಡಿಯಾಗಿದೆ. ಸೊ ಅದನ್ನು ಹಾಕ್ಸ್ಕೊಂಡಿದ್ದೀನಿ. ಟ್ರೈ ಮಾಡೋಣ ಹೆಂಗಿದೆ ಏನು ಅಂತ. ಸೊ ಬಾತು ಬಿಸಿ ಬಿಸಿ ರೆಡಿ ಇದೆ. ಟೇಸ್ಟ್ ಮಾಡ್ತಾಯಿದ್ದೀನಿ ಇವಾಗ. ಸೂಪರ್ ಆಗಿದೆ ಬಾತ್ ಅಂತೂ. ಸೊ ನಾನು ಹಳೆ ವಿಡಿಯೋ ಕೊಟ್ಟರೆ ಗೊತ್ತಿರುತ್ತೆ. ಸೊ ನನಗಂತೂ ಬಾತು ಪರ್ಸ್ನಲ್ ಫೇವ್ರೇಟು. ಬಿಸಿ ಬಿಸಿ ಬಾತು ಅಲ್ಟಿಮೇಟ್ ಆಗಿದೆ. ಸೊ ಅದ್ರ ಜೊತೆಗೆ ಉದ್ನೋಡನ ಹಾಕ್ಸ್ಕೊಂಡಿದ್ದೀನಿ. ಸೊ ಟ್ರೈ ಮಾಡ್ತೀನಿ ಇವಾಗ. ಸೊ ವಡೆ ಕ್ರಿಸ್ಪಿಯಾಗಿ. ಸೊ ಇವಾಗ ಕ್ರಿಸ್ಪಿನೆಸ್ ಗೊತ್ತಾಗ್ತಾ ಇದೆ. ಸೊ ಟೇಸ್ಟ್ ಮಾಡೋಣ. ಅದಾಗಿದೆ. ನೋಡ್ಬೋದು
ಕ್ರೌಡ್ ಇವಾಗ ಎಷ್ಟು ಜನ ಇದ್ದಾರೆ ಅಂತ. ಸೊ ಅವಾಗ ಆಲ್ಮೋಸ್ಟ್ ನಾನು ಬಂದಾಗ 3:30 ಹತ್ತಿರ ಆಗಿತ್ತು. ಸೊ ಅವಾಗ ಅಷ್ಟು ಜನ ಇರಲಿಲ್ಲ. ಸೊ ಇವಾಗ ಎಲ್ಲ ವರ್ಕ್ ಮುಗಿಸ್ಬರೋರು ಬರ್ತಾಯಿದ್ದಾರೆ ಒಬ್ಬೊಬ್ಬರಾಗಿ. ಸೊ ಫೈನಲಿ ಹೋಟ್ಲಿಗೆ ಬಂದೆ. ಸೊ ಇಲ್ಲಿ ಸಿಗೋವಂಥ ಐಟಮ್ಸ್ನ ಟ್ರೈ ಮಾಡಿದೆ. ಸೊ ಕಂಪ್ಲೀಟ್ ವಿಡಿಯೋದಲ್ಲಿ ನೋಡಿರ್ತೀರ ಅನ್ಕೋತೀನಿ. ಸೊ ಎಕ್ಸಾಕ್ಟ್ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಮರಿದೆ ನೀವು ವಿಸಿಟ್ ಮಾಡಿ ಇಲ್ಲಿ ಸಿಗೋವಂಥ ಐಟಮ್ಸ್ನ ಟ್ರೈ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಹಾಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವರು ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರಾ ಮರಿದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.